ಹೆಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೆ ಹೇಳ್ತಿ ಸನ್ನಿಧಿ. ನಾನಿವತ್ತು ಪ್ರೆಗ್ನೆನ್ಸಿ ಪ್ರಾರಂಭದಲ್ಲಿ ನಮಗೆ ಕಾಣಿಸ್ಕೊಳ್ತಕ್ಕಂತಹ ಲಕ್ಷಣಗಳ ಬಗ್ಗೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದುವರೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಈಗ ನಮಗೆ ಕಾಣಿಸ್ಕೊಳ್ಳುವಂಥ ಕೆಲವು ಸಿಂಟಮ್ಸ್ಗಳು ಏನು ಅನ್ನೋದನ್ನು ತಿಳ್ಕೊಂಬರೋಣ. ಕೆಲವು ಮಹಿಳೆಯಲ್ಲಿ ಇದು ಅತಿ ಹೆಚ್ಚಾಗಿ ಕಾಣಿಸ್ಕೋಬೋದು, ಸ್ವಲ್ಪ ಕಡಿಮೆನೂ ಕಾಣಿಸ್ಕೋಬೋದು. ಇನ್ನು ಕೆಲವು ಮಹಿಳೆಯಲ್ಲಿ ಯಾವುದೇ ರೀತಿ ಲಕ್ಷಣ ಕಾಣಿಸ್ಕೊಂಡೇ ನಮಗೆ ಪ್ರೆಗ್ನೆನ್ಸಿ ಅನ್ನೋದು ಪಾಸಿಟಿವ್ ಬರ್ಬೋದು. ನಾವು ಈಗ ಎಷ್ಟು ಹ್ಯಾಪಿನೆಸ್ ಆಗಿರ್ತೀವೋ ಇನ್ನೂ ಸ್ವಲ್ಪ ಹೊತ್ತಿಗೆ ಅಷ್ಟು ಹ್ಯಾಪಿನೆಸ್ ಇರೋದಿಲ್ಲ. ಏನೋ ಒಂಥರ ಡಲ್ ಅನಿಸೋದು, ಕೆಲವೊಂದು ಟೈಮಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋದು, ಕೆಲವೊಂದು ಟೈಮಲ್ಲಿ ಒಂಥರ ನರ್ವಸ್ ಆಗೋದು, ಈ ಥರ ಒಂದು ಸಿಂಟಮ್ಸ್ಗಳು ನಮಗೆ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಲ್ಲಿ ಜೀರ್ಣಕ್ರಿಯೆ ಅನ್ನೋದು ಕಡಿಮೆ ಆಗಿರುತ್ತೆ. ಏನಾದರೂ ಬೆಳಗ್ಗೆ ಚೆನ್ನಾಗಿ ಟಿಫನ್ ಮಾಡಿದ್ವಿ ಅಂದರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಹಸಿವು ಅನ್ನಿಸ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಊಟ ಮಾಡೋದ್ರಿಂದ ಅದು ನಮಗೆ ಉಳಿತೆಗೆ ಬಂದಂಗೆ ಆಗೋದು, ಗಂಟ್ಲಲ್ಲೇ ಕುಂತಂಗೆ ಆಗೋದು, ಜೀರ್ಣಕ್ರಿಯೆ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಅಂದರೆ ಹೊಟ್ಟೆ ಉಬ್ರ ಆಗದಂಗೆ ಆಗೋದು, ಈ ಥರನೂ ನಮಗೆ ಆಗ್ತಾ ಇರುತ್ತೆ. ಕೆಲವು ಮಹಿಳೆಯರಿಗೆ ಬಂದು ಬೈಕೆ ಅನ್ನೋದು ಜಾಸ್ತಿ ಇರುತ್ತೆ. ಹುಳಿ, ಉಪ್ಪು, ಖಾರ ಈ ಥರ ಐಟಮ್ಸು ಏನಾದರೂ ತಿನ್ನಬೇಕು ಅನ್ನೋ ಐಟಮ್ಸು ಬೈಕೆ ಅನ್ನೋದು ತುಂಬಾ ಜಾಸ್ತಿ ಆಗಿರುತ್ತೆ. ಇನ್ನು ಕೆಲವರಿಗೆ ಫುಡ್ ನೋಡಿದ್ರೇ ವಾಮಿಟ್ ಅನಿಸೋದು, ವಾಮಿಟ್ ಬಂದ ರೀತಿ ಅನಿಸೋದು, ಫುಡ್ ತಿನ್ನಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ನೋಡ್ತಿದ್ದಂಗೆ ವಾಮಿಟ್ ಆಗೋದು, ಕೆಲವೊಬ್ಬ ಮಹಿಳೆಯರಲ್ಲಿ ತುಂಬ ಅಂದರೆ ತುಂಬ ವಾಮಿಟ್ ಆಗೋದು, ಈ ಲಕ್ಷಣಗಳು ಸಹ ಕಂಡುಬರುತ್ತದೆ. ಹೊಸದಾಗಿ ಯಾರು ಗರ್ಭ ಧರಿಸಿರ್ತಾರ ನೋಡಿ, ಅವರಿಗೆ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಸೆಳೆತ ಉಂಟಾಗೋದು, ಸ್ವಲ್ಪ ಚುಚ್ಚಿದಂಗೆ ಆಗೋದು, ಅಥವಾ ಸ್ವಲ್ಪ ಕೆಲವೊಬ್ರಿಗೆ ಹೊಟ್ಟೆ ನೋಯ್ದಂಗೆ ಆಗೋದು, ಈ ಥರ ಆಗೋದು ಸಹಜನೇ. ಏನಾದರೂ ಸ್ವಲ್ಪನೇ ಕೆಲಸ ಮಾಡಲಿಕ್ಕೆ ಹೋದ್ರೇ ಸ್ವಲ್ಪ ಸುಸ್ತು ಅನಿಸೋದು, ತುಂಬ ಅಂದರೆ ತುಂಬ ಸುಸ್ತು ಅನಿಸೋದು, ಯಾವಾಗೂ ಸ್ಲೀಪಿಂಗ್ ಮಾಡಬೇಕು, ನಾವು ಮಲಗೇ ಇರಬೇಕು, ನಿದ್ದೆ ಬರ್ತಿದೆಯಾ ಅನ್ನೋ ರೀತಿ ನಮಗೆ ಈ ಥರ ಬಂದು ತುಂಬಾ ಅನ್ನಿಸ್ತಾ ಇರುತ್ತೆ. ಗರ್ಭ ಧರಿಸಿರುವಂಥ ಮಹಿಳೆಯರಲ್ಲಿ ಬಂದ್ಬಿಟ್ಟು ಮೇನ್ ಆಗಿ ನಮಗೆ ವೈಟ್ನೆಸ್ ಏನು ರೆಗ್ಯುಲರ್ ಆಗಿ ಸ್ವಲ್ಪ ಹೋಗ್ತಾ ಇರುತ್ತಲ್ಲ, ಅದು ಇನ್ನೂ ಸ್ವಲ್ಪ ವೈಟ್ನೆಸ್ ಆಗಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಇಷ್ಟು ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೋಬೋದು ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮಗೆ ಬಹುಮುಖ್ಯವಾಗಿ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಭೇಟಿ ಆಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.